ಕಾಂಚನ ಮೀಣ ಮೀಣ ಡಾಮ್ ಡೂಮ್. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಗೆ 5 ದಿನ ಬಾಕಿ ಇದೆ. ಸದ್ಯ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಭಿನ್ನ ವಿಭಿನ್ನ ಶೇಡ್ಗಳಿರೋ ಪಾತ್ರದಲ್ಲಿ ದರ್ಶನ್ ಅಬ್ಬರಿಸಿದ್ದಾರೆ. ಕಥೆಯ ಸುಳಿವು ಬಿಟ್ಟುಕೊಡದೆ ಒಳ್ಳೆ ಟ್ರೈಲರ್ ಕಟ್ ಮಾಡಿ ಪ್ರಕಾಶ್ ಮತ್ತವರ ತಂಡ ಗೆದ್ದಿದೆ. ಟ್ರೈಲರ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಈಗಾಗಲೇ ಡೆವಿಲ್ ಸ್ವಾಗತಕ್ಕೆ ಅಭಿಮಾನಿಗಳು ಸಿದ್ಧತೆ ನಡೆಸಿದ್ದಾರೆ. ಚಿತ್ರಮಂದಿರಗಳ ಮುಂದೆ ಕಟೌಟ್ಗಳು ಎದ್ದು ನಿಲ್ತಿವೆ. ವಿಶೇಷವಾಗಿ ಸೆಲೆಬ್ರೇಷನ್ ಪ್ಲಾನ್ ನಡೀತಿದೆ. ಸದ್ಯ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡೆವಿಲ್ ಸಿನಿಮಾ ಗೆಲ್ಲಿಸಿ ಅವರಿಗೆ ಉಡುಗೊರೆ ನೀಡಲು ಅಭಿಮಾನಿಗಳು ಮುಂದಾಗಿದ್ದಾರೆ. ಟ್ರೈಲರ್ ಅನ್ನು ದೊಡ್ಡ ಮಟ್ಟದಲ್ಲಿ ನೋಡಿ ಹಿಟ್ ಮಾಡಿದ್ದಾರೆ. ಕೇವಲ 24 ಗಂಟೆಗಳಲ್ಲಿ ಟ್ರೈಲರ್ 60 ಲಕ್ಷಕ್ಕೂ ಅಧಿಕ ವ್ಯೂಸ್ ಸಾಧಿಸಿ ಸದ್ದು ಮಾಡ್ತಿದೆ. ಡೆವಿಲ್ ಹಾಗೂ ಧನುಷ್ ಎಂಬ ಶೇಡ್ಗಳಿರುವ ಪಾತ್ರದಲ್ಲಿ ದರ್ಶನ್ ಅಬ್ಬರಿಸಿದ್ದಾರೆ. ಸ್ಟೈಲಿಶ್ ಕಾಸ್ಟ್ಯೂಮ್ಸ್ ನಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಲುಕ್ ನಲ್ಲಿ ದರ್ಶನ ಕೊಟ್ಟಿದ್ದಾರೆ. ಜಬರ್ದಸ್ತ್ ಆಕ್ಷನ್, ಖಡಕ್ ಡೈಲಾಗ್ಸ್ ಸೇರಿಸಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. 2 ನಿಮಿಷದ ಸಣ್ಣ ಅಲಕ್ ಡೆವಿಲ್ ಪ್ರಪಂಚದಲ್ಲಿ ಒಂದು ಸುತ್ತು ಹಾಕಿಸುತ್ತದೆ. ಅಭಿಮಾನಿಗಳು ನಿರೀಕ್ಷಿಸಿದ್ದ ಒಂದಷ್ಟು ಅಂಶಗಳನ್ನು ರಿವೀಲ್ ಮಾಡದೆ ಎಚ್ಚರಿಕೆ ವಹಿಸಿದಂತೆ ಕಾಣ್ತಿದೆ. ಶರ್ಮಿಳಾ ಮಾಂಡ್ರೆ ಪಾತ್ರವನ್ನು ಟ್ರೈಲರ್ ನಲ್ಲಿ ತೋರಿಸಿಲ್ಲ. ಇನ್ನು ಕನ್ವರ್ ಲಾಲ್ ಗೆಟಪ್ ನಲ್ಲಿ ದರ್ಶನ್ ಪೋಸ್ಟರ್ ಹಿಂದೆ ಬಂದಿತ್ತು. ಅದನ್ನೂ ಕೂಡ ಟ್ರೈಲರ್ ನಲ್ಲಿ ಇಲ್ಲ. ಅದು ಬಿಟ್ಟು ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಇದರಲ್ಲಿದೆ. ಎಲ್ಲವೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದ್ದು ಬಹಳ ಅದ್ದೂರಿಯಾಗಿ ಸಿನಿಮಾ ಮೂಡಿ ಬಂದಿರುವುದು ಗೊತ್ತಾಗುತ್ತಿದೆ. ನಾಯಕಿ ರಚನಾ ಪಾತ್ರಕ್ಕೂ ಹೆಚ್ಚಿನ ಮಹತ್ವ ಇರುವಂತೆ ಕಾಣ್ತಿದೆ. ಒಟ್ಟಾರೆ ಟ್ರೈಲರ್ ಟೆಸ್ಟ್ ನಲ್ಲಿ ಡೆವಿಲ್ ಪಾಸ್ ಆಗಿದ್ದಾನೆ. ಮೇಲ್ನೋಟಕ್ಕೆ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಎನ್ನುವುದು ಅರ್ಥವಾಗ್ತಿದೆ. ಆದರೆ ಅದು ಬಿಟ್ಟು ಸಾಕಷ್ಟು ವಿಚಾರಗಳನ್ನು ಚಿತ್ರದಲ್ಲಿ ಹೇಳುವ ಪ್ರಯತ್ನ ನಡೀತಿದೆ. ಧನುಷ್ ಹಾಗೂ ಡೆವಿಲ್ ಒಬ್ನೇನಾ ಅಥವಾ ಬೇರೆ ಬೇರೆನಾ ದರ್ಶನ್ ದ್ವಿಪಾತ್ರದಲ್ಲಿ ನಟಿಸಿದ್ದಾರಾ ಎನ್ನುವ ಅನುಮಾನ ಕೂಡ ಅಭಿಮಾನಿಗಳನ್ನು ಕಾಡ್ತಿದೆ. ಅದಕ್ಕೆಲ್ಲ ಉತ್ತರ ಡಿಸೆಂಬರ್ 11 ರಂದು ತೆರೆ ಮೇಲೆ ಸಿಗಲಿದೆ. ಅಂದ ಹಾಗೆ ಡೆವಿಲ್ ಟ್ರೈಲರ್ 24 ಗಂಟೆಗಳಲ್ಲಿ 63 ಲಕ್ಷ ವ್ಯೂಸ್, 3,77,000 ಲೈಕ್ಸ್ ಹಾಗೂ 41,000 ಕಾಮೆಂಟ್ಸ್ ಪಡೆದುಕೊಂಡಿದೆ. ಬಿಡುಗಡೆಯಾದ ಮೊದಲ 2 ಗಂಟೆಯಲ್ಲಿ 10 ಲಕ್ಷ, 12 ಗಂಟೆಗಳಲ್ಲಿ 50 ಲಕ್ಷ ವ್ಯೂಸ್ ಗಳಿಸಿ ಸದ್ದು ಮಾಡಿತ್ತು. ಇದೀಗ 24 ಗಂಟೆಗಳಲ್ಲಿ 63 ಲಕ್ಷ ವ್ಯೂಸ್ ಸಾಧಿಸಿರುವುದು ವಿಶೇಷ. ಇನ್ನು ಕೆಲವೇ ನಿಮಿಷಗಳಲ್ಲಿ ಡೆವಿಲ್ ಚಿತ್ರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಶುರುವಾಗಲಿದೆ. ಏನೋ ನಿನ್ ಪ್ರಾಬ್ಲಮ್? ಮಹೇಶ್ ಮಂಜ್ರೇಕರ್, ಅಜಿತ್ ಕುಮಾರ್, ವಿನಯ್ ಗೌಡ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ದೇಶ ವಿದೇಶಗಳಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ. ಅಜನೀಶ್ ಲೋಕನಾಥ್ ಸಂಗೀತ, ಕಾಂತರಾಜ್ ಸಂಭಾಷಣೆ ಹಾಗೂ ಸುಧಾಕರ್ ರಾಜ್ ಛಾಯಾಗ್ರಹಣ ಚಿತ್ರಕ್ಕಿದೆ. ಸ್ವತಃ ನಿರ್ದೇಶಕ ಪ್ರಕಾಶ್ ಬಂಡವಾಳ ಹೂಡಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ಸ್ ಸಂಸ್ಥೆ ಚಿತ್ರತಂಡ ಬೆನ್ನಿಗೆ ನಿಂತಿದೆ. ಕನ್ನಡದಲ್ಲಿ ಮಾತ್ರ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಪ್ಲಾನ್ ನಡೀತಿದೆ. ಹಿಂದಿನ ದಿನ ಯಾವುದೇ ಪ್ರೀಮಿಯರ್ ಶೋಗಳು ಇರುವುದಿಲ್ಲ. ಗುರುವಾರ ಬೆಳಗ್ಗೆ 6:30ಕ್ಕೆ ಚಿತ್ರದ ಪ್ರದರ್ಶನಗಳು ಆರಂಭವಾಗಲಿದೆ. ಅವಲಕ್ಕಿ ಪವಲಕ್ಕಿ ಕಾಂಚನ ಮೀಣ